ಆ ಫ್ರಂಟ್ ಎಲಿವೇಶನ್ ಕೂಡ ನಮಗೆ ಬರ್ತಾ ಇದೆ. ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ ಇಷ್ಟು, ಯಾಕಂದ್ರೆ ಸಪ್ರೇಟ್ ಪಾರ್ಟಿಷನ್ ಇದೆ ಅಲ್ಲಿ. ಕಂಪ್ಲೀಟ್ ಇದೆಲ್ಲ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿಸ್ಕೊಂಡಿದ್ದಾರೆ. 16x16 ಇದು ಕಂಪ್ಲೀಟ್ ನಮ್ಗೆ ಇದು ಹಾಲ್ ಸಿಗ್ತಾ ಇರೋದು. ಸೊ ಇಲ್ಲಿ ನಮಗೆ ಬಂದ್ರೆ ಇದು ನಮಗೆ ಪ್ರೇಯರ್ ಏರಿಯಾ ಸಿಗ್ತಾ ಇದೆ. ಕಿಚನ್ ಅಂತೂ ಮಾತೆ ಆಡಂಗಿಲ್ಲ, ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಈ ಕಿಚನ್ ಕೂಡ. ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆಗಿದ್ದೀವಿ. ನಮಗೆ ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ವಿತ್ ನಮ್ಗೆ ಇದನ್ನ ವರ್ಕ್ ಸ್ಟೇಷನ್ ತರನು ನಾವು ಯೂಸ್ ಮಾಡ್ಕೋಬಹುದು. ಒಂದೊಂದು ರೂಮ್ಗೂ ಒಂದೊಂದ್ ತರ ಕಾಂಬಿನೇಷನ್ ಇಂಟೀರಿಯರ್ ನಮಗೆ ಕಾಣಿಸುತ್ತೆ. 30-50 ಕೇವಲ 85 ಲಕ್ಷದಲ್ಲಿ ರೆಂಟಲ್ ಪ್ಲಸ್ ಟ್ರಿಪ್ಲೆಕ್ಸ್ ಹೌಸ್ ಸಿಗ್ತಾ ಇದೆ. ಸೊ ಬನ್ನಿ ಹೇಗಿದೆ ಅಂತ ಮನೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮನೆ ಎಲಿವೇಶನ್ ನೋಡ್ತಾ ಇರ್ಬೋದು. ನಮ್ಗೆ ಇಲ್ಲಿ 2 ಗೇಟ್ ಸಿಗ್ತಾ ಇದೆ. ಇದು ನಮ್ಗೆ ಡೂಪ್ಲೆಕ್ಸ್ ಎಂಟ್ರಿ ಆಗುವಾಗ ಈ ಗೇಟ್ ಬರ್ತಾ ಇದೆ, ಅಂಡ್ ನಮ್ಗೆ ರೆಂಟಲ್ ಮನೆ ಸಪರೇಟ್ ಅಲ್ಲೊಂದು ಗೇಟ್ ಬರ್ತಾ ಇದೆ ಎಂಟ್ರಿ ಆಗೋದಕ್ಕೆ. ಇವಾಗ ನಾನು ಇಲ್ಲಿ ನಿಂತಿದ್ರೆ ಡೂಪ್ಲೆಕ್ಸ್ ಮನೆ ಎಂಟ್ರಿ ಆಗೋ ಗೇಟ್ ಇದು. ಸೊ ನೋಡ್ತಾ ಇದೀರಾ, ಕಂಪ್ಲೀಟ್ ಇದು ನಮ್ಗೆ 10 ಫೀಟ್ ಅಲ್ಲಿ ಇದು ಗೇಟ್ ನ ಪ್ರೊವೈಡ್ ಮಾಡಿ ಕೊಟ್ಟಿರೋದು. MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಬರ್ತಾ ಇದೆ ಇದು ನಮ್ಗೆ. ಅಂಡ್ ಎಲಿವೇಶನ್ ನೀವು ನೋಡ್ಬೋದು, ಇಲ್ಲೂ ಕೂಡ ನಮ್ಗೆ ಎಲಿವೇಶನ್ ಬರ್ತಾ ಇದೆ. ಆ ಫ್ರಂಟ್ ಎಲಿವೇಶನ್ ಕೂಡ ನಮಗೆ ಬರ್ತಾ ಇದೆ. ಇದೆಲ್ಲ ನೀವು ನೋಡಿದ್ರೆ ಕಂಪ್ಲೀಟ್ ಗೇಟ್ ಇಂದನೂ ಅಂಡ್ ಮೇಲ್ಗಡೆವರೆಗೂ ಕಂಪ್ಲೀಟ್ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನಾವು ಮಾಡಿರೋದು. ಸೊ ಕಂಪ್ಲೀಟ್ ಮೇಲ್ ನೋಡ್ಬೋದು, ಎಲ್ಲ ಬಬಲ್ ಟೆಕ್ಸ್ಚರ್ ಮಾಡಿ ಕಂಪ್ಲೀಟ್ ಅಲ್ಲಿ ನಾವು ರೆಡ್ ಕಲರ್ ಬ್ರಿಕ್ಸ್ ತರ ಕಾಣಿಸ್ತಿದ್ರೆ ಕಂಪ್ಲೀಟ್ ಅದನ್ನ ಸಿವಿಲ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿ ಕೊಟ್ಟಿರೋದು. ಅಂಡ್ ನೀವು ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಅಷ್ಟೇನೆ ಇದೆಲ್ಲ ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲಿ ಮಾಡಿರೋದು ಡಿಸೈನ್ ನ ಕಲರ್. ಅಂಡ್ ಇಲ್ಲಿ ನೀವು ನೋಡ್ಬೋದು ಸೆಂಟ್ರಲ್ ಇಲ್ಲೂ ಕೂಡ ನಾವು ಪೇಂಟ್ ಕಲರ್ ನ ಮಾಡಿರೋದು. ಅಂಡ್ ಬನ್ನಿ ಆ ಕಡೆ ತೋರಿಸ್ತೀನಿ ಅಲ್ಲಿ ಯಾವ ತರ ಎಲಿವೇಶನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಎಲಿವೇಶನ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೂ ಕೂಡ ಬಬಲ್ ಟೆಕ್ಸ್ಚರ್ ಪೇಂಟ್ ನ ಕೊಟ್ಟು ಇಲ್ಲೂ ಕೂಡ ಸಿವಿಲ್ ವರ್ಕ್ ಅಲ್ಲಿ ಈ ತರ ಡಿಸೈನ್ ಮಾಡಿದೀವಿ. ಅಂಡ್ ಅಲ್ಲೆಲ್ಲ ನೋಡೋದಾದ್ರೆ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಜಾಗದಲ್ಲಿ ಫಿಕ್ಸ್ ವಿಂಡೋನ ಕೊಟ್ಟಿರೋದು ನಾವು ಇಲ್ಲಿ. ಅಂಡ್ ಇಲ್ಲಿ ನೋಡೋದಾದ್ರೆ ಇಲ್ಲೂ ನೀವು ನೋಡ್ಬೋದು, ಈ ಎಲಿವೇಶನ್ ನೀವು ತುಂಬಾ ಆ ಕಡೆನೂ ಬರ್ತಿದೆ ಮತ್ತೆ ಈ ಕಡೆನೂ ಬರ್ತಿದೆ. ಕಲರ್ ಕಾಂಬಿನೇಷನ್ ನ ಮ್ಯಾಚ್ ಮಾಡ್ಕೊಂಡಿದೀವಿ. ಗೇಟು ಅಷ್ಟೇ ಮತ್ತೆ ಮೇಲ್ಗಡೆ ಟೆಕ್ಸ್ಚರ್ ಪೇಂಟ್ ಗಳು ಅಷ್ಟೇ, ಎಲ್ಲಾನು ಕಲರ್ ಕಾಂಬಿನೇಷನ್ ಅಲ್ಲಿ ಮ್ಯಾಚ್ ಮಾಡಿರೋದು. ಪ್ಲಾಂಟರ್ ಸ್ಪೇಸ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಇಲ್ಲೇ ಕೆಳಗಡೆನೂ ಕೂಡ ಸೇಮ್ ಡಿಸೈನ್ ನ ಮಾಡಿರೋದು. ಇಲ್ಲೂ ಅಷ್ಟೇ, ಮತ್ತೆ ಆ ಕಡೆ ವಾಲ್ಗಳೆಲ್ಲ ಈಚೆ ಬಂದಿದೆ. ಮತ್ತೆ ಇಲ್ಲೆಲ್ಲ CNC ಕಟ್ಟಿಂಗ್ ಅಲ್ಲಿ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಮಾಡಿರೋದು. ಅಂಡ್ ಅಲ್ಲಿ ಬಬಲ್ ಟೆಕ್ಸ್ಚರ್ ಪೇಂಟ್ ಬರ್ತಾ ಇದೆ ನಮ್ಗೆ. ಅಲ್ಲಿ ನೀವು ನೋಡ್ಬೋದು SS ಡ್ರಿಲ್ಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಿದ್ಯಲ್ಲ, ಅದು ನಮ್ಗೆ ಡೂಪ್ಲೆಕ್ಸ್ ಮನೆ ಎಂಟ್ರಿ ಬರುತ್ತೆ ಅಲ್ಲಿ. ಸೊ ಬನ್ನಿ, ಇಲ್ಲೆಲ್ಲ ನೀವು ಲೆಫ್ಟ್ ಸೈಡ್ ನೋಡೋದಾದ್ರೆ ಎಲ್ಲ ಗ್ರೂ ಕಟ್ಟಿಂಗ್ ನ ಮಾಡಿರೋದು. ಇಲ್ಲೆಲ್ಲ ಕಂಪ್ಲೀಟ್ ಇಲ್ಲೂ ಅಷ್ಟೇ ಬಬಲ್ ಟೆಕ್ಸ್ಚರ್ ನ ಪೇಂಟ್ ಮಾಡ್ಬಿಟ್ಟು ಗ್ರೂ ಕಟ್ಟಿಂಗ್ ನ ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ಸೊ ನಮ್ಗೆ ರೆಂಟಲ್ ಮನೆಗೆ ಎಂಟ್ರಿ ಆಗೋ ಗೇಟಿಂಗ್ ನಾನು ಇವಾಗ ಬಂದಿದ್ದೀನಿ. ಇಲ್ಲಿ ನಮ್ಗೆ ಇಷ್ಟು ಸ್ಪೇಸ್ ಸಿಗ್ತಾ ಇದೆ ಕಾರ್ ಪಾರ್ಕಿಂಗ್ ಏರಿಯಾದು. ಅಂಡ್ ಪಿಲ್ಲರ್ಸ್ ಎಲ್ಲ ನೀವು ನೋಡ್ಬೋದು, ಅಪ್ ಟು ರೂಫ್ ವರ್ಗು ಕೂಡ ಇಲ್ಲೂ ಕೂಡ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಅಂಡ್ ಸೇಮ್ ವಾಲ್ಗೆ ಎಲ್ಲ ಯಾವ ತರ ಬಂದಿದ್ಯೋ ಡೂಪ್ಲೆಕ್ಸ್ ಮನೆಗೆ, ಇಲ್ಲೂ ಕೂಡ ಅದೇ ಟೈಲ್ಸ್ ನೇ ಕಂಟಿನ್ಯೂ ಮಾಡಿದೀವಿ. ಇಲ್ಲೂ ಅಷ್ಟೇ, ಇಲ್ಲೂ ಅದೇ ಟೈಲ್ಸ್ ನೇ ಕಂಟಿನ್ಯೂ ಮಾಡಿ ಕೊಟ್ಟಿದೀವಿ. ಅಂಡ್ ಇಲ್ಲಿ ಹೇಳದ್ನಲ್ಲ ನಾನು ನಿಮ್ಗೆ, ಇದೆಲ್ಲ ಕಂಪ್ಲೀಟ್ ಜಾಲಿ ವರ್ಕ್ ಬರ್ತಾ ಇದೆ ನಮ್ಗೆ. ಸೊ ಇಲ್ಲಿ ನಮ್ಗೆ 1 BHK ಹೌಸ್ ಸಿಗ್ತಾ ಇದೆ. ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಸೊ ಅದಕ್ಕೆ ನಾವು ಡೂಪ್ಲೆಕ್ಸ್ ಮನೆಗೆ ಹೋಗೋಣ. ಅಂಡ್ ಹೋಗಕ್ಕೂ ಮುಂಚೆ ಎಲ್ಲ ನೋಡ್ಬೋದು, ಇಲ್ಲಿ ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ ಇಷ್ಟು, ಯಾಕಂದ್ರೆ ಸಪ್ರೇಟ್ ಪಾರ್ಟಿಷನ್ ಇದೆ ಅಲ್ಲಿ ಹೋಗೋದಕ್ಕೂ ಅಲ್ಲಿ ಸ್ಟೆಪ್ಸ್ಗೂ ಮತ್ತೆ ಇಲ್ಲಿಗೂ ಸಪ್ರೇಟ್ ಪಾರ್ಟಿಷನ್ ಇದೆ. ಕಂಪ್ಲೀಟ್ ಇದು ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಅಂಡ್ ಇದೆಲ್ಲ ನೋಡ್ಬೋದು ನೀವು FRP ನ ಯೂಸ್ ಮಾಡಿರೋದು. ಇದು ನಮ್ಗೆ ತುಂಬಾ ಸ್ಟ್ರೆಂತ್ ಇರುತ್ತೆ. ಅಂಡ್ ಯಾವುದೇ ರೀತಿ ಕಾರ್ಗಳೆಲ್ಲ ತೂಕ ಅದೆಲ್ಲ ನಿಂತಾಗ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಕೂಡ ಅಷ್ಟೇ ನಮ್ಗೆ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇಲ್ಲಿ ನಮ್ಗೆ ಸೆಟ್ ಬ್ಯಾಕ್ ಏರಿಯಲ್ಲಿ ಪ್ರೊವೈಡ್ ಮಾಡಿ ಬಿಟ್ಟಿರೋದು. ಅಂಡ್ ಇಲ್ಲೂ ಅಷ್ಟೇ ವಾಲ್ಗೆಲ್ಲೂ 2x4 ಟೈಲ್ಸ್ ನ ಹಾಕ್ಬಿಟ್ಟು ಗೋಲ್ಡನ್ ಬ್ಲಾಕ್ ಕಲರ್ ಅಲ್ಲಿ ಬೀಡಿಂಗ್ ನ ಮಾಡಿರೋದು. ಆಲ್ಮೋಸ್ಟ್ ಎಲ್ಲಾ ಪಿಲ್ಲರ್ಸ್ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ ನಾವು. ಸೊ ಬನ್ನಿ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಹೋಗೋಣ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಾ ಇದೀವಿ. ಕೆಳಗಡೆ ಅಲ್ಲಿ 1 BHK ಇದೆ. ಸೊ ಅದು ಇಂಟೀರಿಯರ್ ವರ್ಕ್ ಅಲ್ಲಿ ನಡೀತಾ ಇದೆ. ಈ ಮನೇನು ಕಂಪ್ಲೀಟ್ ಆಗಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಇವಾಗ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಎಂಟ್ರಿ ಆಗಕ್ಕೂ ಮುಂಚೆ ಕಂಪ್ಲೀಟ್ ಇದನ್ನ ಜಾಲಿ ವರ್ಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ನಮ್ಗೆ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಈಚೆಯಿಂದ ಅಲ್ಲಿ ನೋಡುವಾಗ ಇದು ನಮ್ಗೆ ಟ್ರೆಡಿಷನಲ್ ಲುಕ್ ಕೂಡ ಕಾಣಿಸುತ್ತೆ. ಅದಕ್ಕೋಸ್ಕರ ಇದರ ಜಾಲಿ ವರ್ಕ್ ಕೂಡ ಈ ತರ ಟ್ರೆಂಡಿಂಗ್ ಅಲ್ಲಿ ಇದೆ. ಫಸ್ಟ್ ಫ್ಲೋರ್ ಎಂಟ್ರಿ ಆಗಕ್ಕೂ ಮುಂಚೆ
ನೀವು ಫ್ಲೋರಿಂಗ್ ಅಲ್ಲಿ ಸ್ಟೇರ್ ಕೇಸ್ ನ ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಸ್ಟೇರ್ ಕೇಸ್ ನ ನಾವು ಕೊಟ್ಟಿದೀವಿ. ಯಾಕಂತ ಹೇಳಿದ್ರೆ ಏನಾದ್ರೂ ಐಟಮ್ ನೆಲ್ಲ ಸಾಗಿಸ್ಕೊಳ್ಳುವಾಗ ಮನೆಗೆ ತುಂಬಾ ಸ್ಪೇಷಿಯಸ್ ಆಗಿರ್ಲಿ, ತುಂಬಾ ಕನ್ಸಸ್ಟೆಡ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿ ನಾವು ಇದನ್ನ ಕೊಟ್ಟಿದೀವಿ. ಅಂಡ್ ಇದೆಲ್ಲ ನಮ್ಗೆ SS ರೈಲಿಂಗ್ಸ್ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಸೇಫ್ಟಿ ಪರ್ಪಸ್ ಇಲ್ಲೂ ಕೂಡ SS ಅಲ್ಲಿ ಗ್ರಿಲ್ಲಿಂಗ್ಸ್ ನ ಮಾಡಿರೋದು. ಬನ್ನಿ ಇವಾಗ ಮೇಲ್ ಹೋಗೋಣ. ಮತ್ತೆ ನೀವು ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇಲ್ಲೆಲ್ಲ ನಾವು ಲಪೋತ್ರನ ಯೂಸ್ ಮಾಡಿದೀವಿ, ಬ್ಲಾಕ್ ಕಲರ್ ಲಪೋತ್ರನ ಯೂಸ್ ಮಾಡಿದೀವಿ. ಇದೆಲ್ಲ ನಮ್ಗೆ ಪರ್ ಸ್ಕ್ವೇರ್ ಫೀಟ್ 80 rupees ಈ ತರ ಸ್ಟಾರ್ಟ್ ಆಗುತ್ತೆ ಲಪೋತ್ರ. ಅಂಡ್ ನೀವು ಕಂಪ್ಲೀಟ್ ವಾಲ್ ನೋಡೋದಾದ್ರೆ ಕಂಪ್ಲೀಟ್ ರೂಫ್ ವರ್ಗುನು ಕೂಡ ನಾವು ಇಲ್ಲಿ 2x4 ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ವಿತ್ ಅದಕ್ಕೆ ಬ್ಲಾಕ್ ಕಲರ್ ಬೀಡಿಂಗ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಅಂಡ್ ನೀವು ಅಲ್ಲೆಲ್ಲ ನೋಡ್ಬೋದು, ಅಲ್ಲೆಲ್ಲ ನಾವು ಗ್ರೂ ಕಟ್ಟಿಂಗ್ ನ ಮಾಡಿರೋದು. ವಿತ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ವೆಂಟಿಲೇಷನ್ ಎಲಿವೇಶನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ನಾವು ಫಿಕ್ಸ್ಡ್ ವಿಂಡೋನ ಕೊಟ್ಟಿರೋದು ಇಲ್ಲಿ. ಅಂಡ್ ಮೇಲ್ಗಡೆ ನೀವು ನೋಡೋದಾದ್ರೆ ಇದೆಲ್ಲ ಫಂಡಮ್ಯಾಕ್ಸ್ ಬೋರ್ಡ್ ನ ಯೂಸ್ ಮಾಡಿರೋದು. ಅಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಕಂಪ್ಲೀಟ್ ಇದೆಲ್ಲ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿಸ್ಕೊಂಡಿದ್ದಾರೆ. ಏನಕ್ಕಂಪ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಬ್ರು ರೈಲಿಂಗ್ಸ್ ಕೂಡ ಹಾಕ್ಸ್ಕೊತಾರೆ ಟಫನ್ ಗ್ಲಾಸಸ್ ಅಲ್ಲಿ, ಬಟ್ ಇವ್ರು ಕಂಪ್ಲೀಟ್ ಇದ್ರಲ್ಲೇ ಕವರ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇದು ಕಂಪ್ಲೀಟ್ ಆಗಿ ನಾವು ಪೂರ್ತಿ ಕವರ್ ಮಾಡ್ಕೊಂಡ್ರೆ ಫುಲ್ ಕತ್ಲ ಆಗ್ಬಿಡುತ್ತೆ. ಈ ತರ ಡಿಸೈನ್ಸ್ ಅಲ್ಲಿ ಮಾಡಿಸ್ಕೊಂಡಾಗ ನಮ್ಗೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ, ಇದು ಫೋಯರ್ ಏರಿಯಾ ನೋಡ್ತಾ ಇದ್ದೀರಾ ನೀವು. ಫೋಯರ್ ಏರಿಯಾ ನಮ್ಗೆ 10x5 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ಫೋಯರ್ ಏರಿಯಾ ಸಿಗ್ತಾ ಇರೋದು. ಒಳಗಡೆ ಹೋಗಕ್ಕೂ ಮುಂಚೆ ನೀವು ಡೋರ್ ಅಬ್ಸರ್ವ್ ಮಾಡ್ಬೋದು. ನಾ ಹೇಳಿದ್ನಲ್ಲ 30-50 ಕೂಡ ಇಷ್ಟು ಸ್ಪೇಷಿಯಸ್ ಆಗಿ ಮನೆ ಬರ್ಬೋದಾ ಅನ್ನೋಷ್ಟು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಇದು ಮನೆ. ಇಲ್ಲಿ ಒಂದು ವಿಂಡೋ ಬಂದಿದೆ ಅಂಡ್ ಇಲ್ಲಿ ನಮ್ಗೆ ಡೋರ್ ಸಿಗ್ತಾ ಇದೆ. ಡೋರ್ ಕಮ್ ವಿತ್ ವಿಂಡೋ ಅಂತ ಹೇಳ್ಬೋದು. ಕಂಪ್ಲೀಟ್ ಇದು ನಮ್ಗೆ ಟೀಕ್ ವುಡ್ ಡೋರ್ ಬರ್ತಾ ಇದೆ. ಫ್ರೇಮ್ ಶಟರ್ ಎಲ್ಲಾನು ಕೂಡ ಟೀಕ್ ವುಡ್ ಬರ್ತಾ ಇದೆ. ಅಂಡ್ ನೀವು ಹ್ಯಾಂಡಲ್ ಅಬ್ಸರ್ವ್ ಮಾಡ್ಬೋದು, ಈ ಮಹಾರಾಜರ ಕಾಲದಲ್ಲೆಲ್ಲ ಹ್ಯಾಂಡಲ್ ಹಾಕ್ಸ್ಕೋತಾರ ಆ ತರ ಯುನೀಕ್ ಆಗಿ ಹೋಗಿದ್ದಾರೆ ಇವರು. ತುಂಬಾ ಡಿಸೈನ್ ಚೆನ್ನಾಗಿ ಬಂದಿದೆ. ಅಂಡ್ ಇದೆಲ್ಲ ಕಾರ್ವಿಂಗ್ ಡಿಸೈನ್ ಅಲ್ಲಿ ಬರ್ತಾ ಇರೋದು ನಮಗೆ. ಇದೆಲ್ಲ ಇನ್ನು ಪಾಲಿಶ್ ಇದೆ, ಪಾಲಿಶ್ ಮಾಡ್ಬೇಕು. ಸೊ ಪಾಲಿಶ್ ಒನ್ಸ್ ಪಾಲಿಶ್ ಆಗಿದಾಗ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ. ಸೊ ನೀವು ಈ ಮನೆ ನೋಡ್ತಾ ಇದ್ದೀರಾ, ಸೊ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ನಮ್ಗೆ ಇದು ಮನೆ. 16x16 ಇದು ಕಂಪ್ಲೀಟ್ ನಮ್ಗೆ ಇದು ಹಾಲ್ ಸಿಗ್ತಾ ಇರೋದು. ಅಂಡ್ ಈ ಮನೆಗೆ ಇನ್ನು ರಿಚ್ನೆಸ್ ಏನಂತ ಹೇಳಿದ್ರೆ ನಿಮ್ಗೆ ವೈಟ್ ಕಾಂಬಿನೇಷನ್ ಕಂಪ್ಲೀಟ್ ನಮ್ಗೆ ಫ್ಲೋರಿಂಗ್ ಟೈಲ್ಸ್ ಕಾಣಿಸ್ತಾ ಇರೋದು. ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಬರ್ತಾ ಇದೆ ನಮ್ಗೆ. ಈ ಮನೆಗೆ ಈ ತರ ಸ್ಮಾರ್ಟ್ ಮಾರ್ಬಲ್ ಹಾಕ್ಸ್ಕೊಳ್ಳೋದ್ರಿಂದ ಮನೆ ರಿಚ್ನೆಸ್ ಇನ್ನು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಮ್ಗೊಂದು ಟಿವಿ ಯೂನಿಟ್ ಬರ್ತಾ ಇದೆ. ಸೊ ನಾನು ಹೇಳಿದ್ನಲ್ಲ ಇನ್ನು ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಒನ್ಸ್ ಇಂಟೀರಿಯರ್ ವರ್ಕ್ ಆದ್ಮೇಲೆ ಕೂಡ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಟಿವಿ ಯೂನಿಟ್ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನಮ್ಗೆ ಎಂಟ್ರಿಲಿ ಒಂದು ದೊಡ್ಡದಾಗಿ ವಿಂಡೋ ಕೊಟ್ಟಿದೀವಿ. ಈ ಕಡೆ ಕೂಡ ಒಂದು ಮನೆ ಇರೋದ್ರಿಂದ ಸೊ ಬೆಳಕೆಲ್ಲ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಈ ತರ ಕವರ್ ಮಾಡ್ಕೊಂಡ್ರೆ ಬೆಳಕು ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲೊಂದು ದೊಡ್ಡದಾಗಿ ವಿಂಡೋ ಕೊಟ್ಟಿದೀವಿ. ಸೊ ಇದು ಕೂಡ ನಮ್ದು UPVC ವಿಂಡೋಸ್ ಅಂಡ್ ನಾವು ಯುಮ್ಯಾಕ್ಸ್ ಬ್ರ್ಯಾಂಡ್ ನ ಯೂಸ್ ಮಾಡ್ತೀವಿ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನಮಗೆ ಬಂದ್ರೆ ಇದು ನಮ್ಗೆ ಪ್ರೇಯರ್ ಏರಿಯಾ ಸಿಗ್ತಾ ಇದೆ. ಕಂಪ್ಲೀಟ್ ಇದು ನಮ್ಗೆ ಗೋಪುರ ತರ ಕಂಪ್ಲೀಟ್ ನೀವು ನೋಡ್ಬೋದು ವುಡ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಕಂಪ್ಲೀಟ್ ವುಡ್ ಅಲ್ಲಿ. ಅಂಡ್ ಇದು ನಮ್ಗೆ 5x4 ಅಲ್ಲಿ ಇದು ಕಂಪ್ಲೀಟ್ ನಮಗೆ ಸಿಗ್ತಾ ಇರೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ವೈಟ್ ಕಲರ್ ಟೈಲ್ಸ್ ಜಾಸ್ತಿ ಹೋಗಿದ್ದಾರೆ. ಇಲ್ಲೂ ಕೂಡ ವೈಟ್ ಕಲರ್ ಟೈಲ್ಸ್ ಹೋಗಿದ್ದಾರೆ. ಅಂಡ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಗೋಲ್ಡನ್ ಬೀಡಿಂಗ್ ಮಾಡಿರೋದು. ಸೊ ಇದೆಲ್ಲ ಕಂಪ್ಲೀಟ್ ವುಡ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇದು ಅಷ್ಟೇ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ ಇಲ್ಲಿ. ಅಂಡ್ ನಮ್ಗೆ ಇಲ್ಲಿ ಕಿಚನ್ ಸಿಗ್ತಾ ಇರೋದ್ರಿಂದ ಪಾರ್ಟಿಷನ್ ಬೇಕಲ್ವಾ ಸ್ವಲ್ಪ ನಮ್ಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಇಂಟೀರಿಯರ್ ಅಲ್ಲಿ ವುಡನ್ ಅಲ್ಲಿ ಪಾರ್ಟಿಷನ್ ಮಾಡಿಸ್ಕೊಂಡಿದ್ದಾರೆ. ಏನಾದ್ರೂ ಶೋಕೇಸ್ ಐಟಮ್ಸ್ ಎಲ್ಲ ಇಟ್ಕೋಬಹುದು, ಇಲ್ಲೆಲ್ಲ ಸ್ಟೋರೇಜ್ ಇದೆ. ಸೊ ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲೂ ಕೂಡ ಸ್ಟೋರೇಜ್ ಅಂದ್ರೆ ಎಷ್ಟು ಅಂದ್ರೆ ಸ್ಪೇಸ್ ನ ಎಲ್ಲೂ ವೇಸ್ಟ್ ಮಾಡ್ದಂಗೆ ಯಾವ ತರ ಯುಟಿಲೈಸೇಷನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೀವು ಈ ಮನೆ ನೋಡಿ ತಿಳ್ಕೊಬಹುದು. ಇಲ್ಲೂ ಅಷ್ಟೇ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಯೂನಿಟ್ ನ ಮಾಡಿರೋಂಥದ್ದು ನೋಡ್ಬೋದು ನೀವು ಈ ಕಡೆ. ಅಂಡ್ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ ಕಂಪ್ಲೀಟ್ ಇದೆಲ್ಲ. ಸೊ ಇದು ನಮ್ಗೆ ಕಂಪ್ಲೀಟ್ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಇಲ್ಲೊಂದು UPVC ವಿಂಡೋಸ್ ಬಂದಿದೆ. ಸೊ ಇದು ನಮ್ಗೆ ಕಿಚನ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಡೈನಿಂಗ್ ಏರಿಯಾನು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂಡ್ ಹಾಲ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಇವಾಗ ನಮ್ಗೆ ಇದು ಕಿಚನ್ ಸಿಗ್ತಾ ಇದೆ. ಕಿಚನ್ ಅಂತೂ ಮಾತೇ ಆಡಂಗಿಲ್ಲ, ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಈ ಕಿಚನ್ ಕೂಡ. ಅಂಡ್ ಇಲ್ಲೆಲ್ಲ ನೋಡ್ಬೋದು ನೀವೇ ಎಲ್ಲ ಕಂಪ್ಲೀಟ್ ಗ್ರಾನೈಟ್ ಬಂದಿದೆ. ಕೌಂಟರ್ ಟಾಪ್ ಎಲ್ಲ ಕಂಪ್ಲೀಟ್ ಗ್ರಾನೈಟ್ ಬಂದಿದೆ. ಇದೊಂಥರ ಯು ಶೇಪ್ ಕಾಣಿಸ್ತಾ ಇದೆ ನಮ್ಗಿಲ್ಲಿ. ಅಂಡ್ ಇಲ್ಲೂ ಅಷ್ಟೇ ಮೇಲೆಗಡೆ ಎಲ್ಲ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಇಂಟೀರಿಯರ್ ಇನ್ನು ಬಾಕಿ ಇದೆ. ಇಲ್ಲೆಲ್ಲ ವಿಕೆಟ್ ಬ್ಯಾಸ್ಕೆಟ್ ಬರ್ತಾ ಇದೆ. ಸೊ ನೋಡ್ಬೋದು ನೀವು ಈ ತರ ತರಕಾರಿ ಆಗಿರ್ಬೋದು, ವೆಜಿಟೇಬಲ್ಸ್ ಈ ತರ ಏನಾದ್ರೂ ಇಟ್ಕೋಬಹುದು ಇಲ್ಲಿ ಹಣ್ಣುಗಳು. ಸೊ ಇಲ್ಲಿ ಒಂದು ಟ್ಯಾಬ್ ಬಂದಿದೆ. ಜಾಗ್ವರ್ ಫಿಟ್ಟಿಂಗ್ ನ ನಾವ್ ಇಲ್ಲೆಲ್ಲ ಯೂಸ್ ಮಾಡಿರೋದು ನೋಡ್ಬೋದು ನೀವು. ಸೊ ಇಲ್ಲೊಂದು ನಮ್ಗೆ ಸಿಂಕ್ ಬರ್ತಾ ಇದೆ. ಅಂಡ್ ನಮ್ಗೆ
ಕಿಚನ್ ಅಂತ ಇದ್ಮೇಲೆ ಯುಟಿಲಿಟಿ ಅಂತೂ ಇರ್ಲೇಬೇಕು. ಸೊ ಯುಟಿಲಿಟಿ ಕೂಡ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನಮ್ಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ನಾನು ಆಲ್ರೆಡಿ ತುಂಬಾ ಮನೆಗಳಿಗೆ ಹೋದಾಗ ನನ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಇದ್ರಲ್ಲಿ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹೇಳ್ತಾನೆ ಇರ್ತೀನಿ. ಸೊ ಇದು ನಮ್ಗೆ ಚಿಕ್ಕದಾಗ ಒಂದು ಯುಟಿಲಿಟಿ ಬರ್ತಾ ಇದೆ. ಇದು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲೂ ಕೂಡ ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲೂ ಒಂದು ಟ್ಯಾಬ್ ನ ಪ್ರೊವೈಡ್ ಮಾಡಿ ಸಿಂಕ್ ನ ಪ್ರೊವೈಡ್ ಮಾಡಿದೆ. ಕೌಂಟರ್ ಟಾಪ್ ಎಲ್ಲ ನಾವು ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅಂಡ್ ಆಲ್ಮೋಸ್ಟ್ ನೀವು ಮನೆಗೆಲ್ಲ ನೋಡೋದಾದ್ರೆ ಕಂಪ್ಲೀಟ್ ಇಲ್ಲೆಲ್ಲ CNC ಕಟಿಂಗ್ ಡಿಸೈನ್ ಯೂಸ್ ಮಾಡಿರೋದು. ಎಲ್ಲಾ ಕಡೆನೂ ಕೂಡ ಎಲಿವೇಶನ್ ಇದು ಎಲಿವೇಶನ್ ನಮಗೆ ಬರ್ತಾ ಇದೆ. ಈ ಕಡೆನೂ ಎಲಿವೇಶನ್ ಬರ್ತಾ ಇದೆ, ಆ ಕಡೆನೂ ಎಲಿವೇಶನ್ ಬರ್ತಾ ಇದೆ. ಸೊ ಇಲ್ಲೂ ಕೂಡ CNC ಕಟಿಂಗ್ ಡಿಸೈನ್ ನ ಯೂಸ್ ಮಾಡಿದೀವಿ. ವಿತ್ ಇಲ್ಲೊಂದು ಟ್ಯಾಬ್ ನ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ ಇವಾಗ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಮತ್ತೆ ಒಂದು ರೂಮ್ ಇದೆ. ಸೊ ಇವಾಗ ಇದೊಂದು ಕಾಮನ್ ವಾಶ್ರೂಮ್ ಇದೆ. ಇಲ್ಲೇ ಪಕ್ಕದಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ಕಿಚನ್ ಇದೆ ಅಂಡ್ ಇಲ್ಲಿ ಡೈನಿಂಗ್ ಏರಿಯಾ ಕೂಡ ಬರ್ತಾ ಇರೋದ್ರಿಂದ ನಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಪಾರ್ಟಿಷನ್ ತರ ಮಾಡಿ ವುಡ್ ಅಲ್ಲಿ ಇದನ್ನ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಒಂದು ಗ್ಲಾಸ್ ಬರುತ್ತೆ. ಸೊ ನೀವ್ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ್ದು ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ನಮ್ಗೆ ಸಿಂಕ್ ಬಂದು ಇಲ್ಲಿ ನಮ್ಗೆ ವೈಟ್ ಕಲರ್ ಸ್ಮಾರ್ಟ್ ಮಾರ್ಬಲ್ ಹೇಳಿದ್ನಲ್ಲ, ಸೊ ಅದೇ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಇಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಕಾಮನ್ ವಾಶ್ರೂಮ್ ಅಲ್ಲೂ ಅಷ್ಟೇ ನಾವು ಅಪ್ ಟು ರೂಫ್ ವರ್ಗು ಕೂಡ ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲೊಂದು ಸಿಂಗಲ್ ಕಬೋರ್ಡ್ ಬಂದಿದೆ. ಇದೆಲ್ಲ ಟ್ಯಾಪ್ಸ್ ಬಂದಿದೆ ಅಂಡ್ ಗೀಸರ್ ಪಾಯಿಂಟ್ಸ್ ಕೂಡ ಇಲ್ಲಿ ನಮಗೆ ಬಂದಿದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಅಂಡ್ ಇಲ್ಲೂ ಕೂಡ ಅಷ್ಟೇ ನಾವೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಗೆ ಹೋಗಿರೋದು. ಸೊ ನಮ್ಗೆ ಇದೊಂದು ರೂಮ್ ಸಿಗ್ತಾ ಇದೆ. ನೋಡ್ಬೋದು ತುಂಬಾ ಚಿಕ್ಕ ಬಂದಿದೆ ರೂಮ್ ಎಲ್ಲ. ಮತ್ತೆ ಇಂಟೀರಿಯರ್ ವರ್ಕ್ ಇನ್ನು ನಡೀತಾ ಇದೆ. ಇಂಟೀರಿಯರ್ ವರ್ಕ್ ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ನಮ್ಗೆ ಕ್ರಾಸ್ ವೆಂಟಿಲೇಷನ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಮತ್ತೆ ಅಲ್ಲೊಂದು ವಿಂಡೋನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲೂ ಕೂಡ ನಮ್ಗೆ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ. ಸೊ ಬನ್ನಿ, ವಾಶ್ರೂಮ್ಸ್ಗೆಲ್ಲ ನಾವು WPC ಡೋರ್ ನ ಪ್ರೊವೈಡ್ ಮಾಡ್ತೀವಿ. ಅದಾದ್ಮೇಲೆ ನಾವ್ ಇವಾಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಸೆಕೆಂಡ್ ಫ್ಲೋರ್ ಹೋಗಕ್ಕೂ ಮುಂಚೆ ನೀವು ಸ್ಟೇರ್ ಕೇಸ್ ಎಲ್ಲ ಮನೆ ಅಂತ ಅಲ್ಲ, ಸ್ಟೇರ್ ಕೇಸ್ ಮಾತ್ರ ಅಲ್ಲ ಮನೇನು ಅಷ್ಟೇ. ಅಂಡ್ ತುಂಬಾ ಸ್ಪೇಷಿಯಸ್ ಆಗಿ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಇದೆಲ್ಲ SS ರೇಲಿಂಗ್ ವಿತ್ ಓಪನ್ ಗ್ಲಾಸಸ್ ಬರ್ತಾ ಇದೆ ನಮ್ಗಿದು. ಬನ್ನಿ ಮೇಲೋಗೋಣ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಾವು ಅಲ್ಲಿ ನಾನು ಆ ಸ್ಟೇರ್ ಕೇಸ್ ಹೇಳಿದ್ನಲ್ಲ, ಸೊ ಅಲ್ಲಿ ಬರೀ ಲಪೋತ್ರನ ಯೂಸ್ ಮಾಡಿದ್ದು ನಾವು ಸ್ಟೇರ್ ಕೇಸ್ ಅಲ್ಲಿ. ಇಲ್ಲಿ ನಾವು ಡ್ಯೂಯಲ್ ಕಾಂಬಿನೇಷನ್ ಅಲ್ಲಿ ಹೋಗಿದ್ದೀವಿ. ಸ್ಮಾರ್ಟ್ ಮಾರ್ಬಲ್ ವಿತ್ ಲಪೋತ್ರನ ಕಾಂಬಿನೇಷನ್ ಅಲ್ಲಿ ತಗೊಂಡಿದೀವಿ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗಿದೀವಿ. ನಮ್ಗೆ ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ವಿತ್ ನಮ್ಗೆ ಇದನ್ನ ವರ್ಕ್ ಸ್ಟೇಷನ್ ತರನು ನಾವು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲೆಲ್ಲಾನು ಅಷ್ಟೇ ನೋಡಿ, ಇನ್ನು ಇಂಟೀರಿಯರ್ ವರ್ಕ್ ಪೆಂಡಿಂಗ್ ಇರೋದ್ರಿಂದ ಇಲ್ಲೆಲ್ಲಾನು ಕೂಡ ಇಂಟೀರಿಯರ್ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು. ಇದು ನಮ್ಗೆ 14/12 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇರೋದು. ಅಂಡ್ ಇಲ್ಲಿ ನಮ್ಗೆ 4 ರೂಮ್ಸ್ ಬರ್ತಾ ಇದೆ. ಬನ್ನಿ ಫಸ್ಟ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದೊಂದು ನಮಗೆ ರೂಮ್ ಬರ್ತಾ ಇದೆ. ಇದು ನಮ್ಗೆ 11/13 ಅಲ್ಲಿ ಇದು ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ನೀವೇ ನೋಡ್ತಾ ಇದ್ದೀರಾ. ವಿತ್ ಅಂಡ್ ನೀವು ನೋಡೋದಾದ್ರೆ ಇಂಟೀರಿಯರ್ ಕೂಡ ಅಷ್ಟೇ ಒಂದೊಂದು ರೂಮ್ಗೂ ಒಂದೊಂದ್ ತರ ಕಾಂಬಿನೇಷನ್ ಇಂಟೀರಿಯರ್ ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ನಮಗೆ ಪಿಂಕ್ ಅಂಡ್ ವೈಟ್ ಕಲರ್ ಥೀಮ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಕಾಣಿಸ್ತಾ ಇದೆ. ಅಂಡ್ ಮತ್ತೆ ಯಾವ್ಯಾವ ರೂಮ್ಸ್ ಅಲ್ಲಿ ಏನೇನ್ ಡಿಸೈನ್ ಇದೆ ಅಂತ ತೋರಿಸ್ತೀನಿ. ಅಂಡ್ ಎಲ್ಲಾ ರೂಮ್ಸ್ಗೂ ಕೂಡ ನೀವು ನೋಡ್ತಾ ಇರ್ಬೋದು ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ ನಮ್ಗೆ. ಸೊ ಎಲ್ಲಾ ರೂಮ್ಸ್ ಅಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ನಾವು ಎಲ್ಲಾ ವಾಶ್ರೂಮ್ಗೂ ಕೂಡ ಅಪ್ ಟು ರೂಫ್ ವರ್ಗು ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಅಂಡ್ ಇಲ್ಲೂ ಅಷ್ಟೇ ಗೀಸರ್ ಪಾಯಿಂಟ್ಸ್ ಮತ್ತೆ ಸಿಂಗಲ್ ಕಮೋಡ್ ಇವೆಲ್ಲ ಬರ್ತಾ ಇದೆ. ಸೊ ಡೋರ್ಸ್ ಎಲ್ಲ ಹೇಳಿದ್ನಲ್ಲ ನಾನು WPC ಡೋರ್ಸ್ ನ ಯೂಸ್ ಮಾಡಿರೋದು. ವಿತ್ ಇಲ್ಲೂ ಅಷ್ಟೇ ಒಂದು ವರ್ಕ್ ಸ್ಟೇಷನ್ ತರ ನಾವ್ ಇಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲೂ ಮತ್ತೆ ಇಲ್ಲೂ ಎಲ್ಲ ಒಂದೇ ಕಲರ್ ಥೀಮ್ ಅಲ್ಲಿ ಬಂದಿದೆ ಇದು ನಮ್ಗೆ ಕಂಪ್ಲೀಟ್. ಅಂಡ್ ಫ್ಲೋರಿಂಗ್ ಎಲ್ಲಾನು ಕೂಡ ಎಲ್ಲೂ ಚೇಂಜಸ್ ಏನು ಮಾಡಿಲ್ಲ, ಎಲ್ಲಾನು ಸ್ಮಾರ್ಟ್ ಮಾರ್ಬಲ್ ಮಾಡಿರೋದು. ಸೊ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ. ಇದು ಅಷ್ಟೇ ಸೈಜ್ ಅಲ್ಲಿ ಇದು ಕೂಡ ನಮ್ಗೆ 11/13 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ರೂಮ್ ಸಿಗ್ತಾ ಇರೋದು. ಯಾವ್ದೇ ರೀತಿ ಚೇಂಜಸ್ ಇಲ್ಲ. ಅಂಡ್ ಅಲ್ಲಿ ನೀವು ನೋಡಿದ್ರಲ್ಲ ವೈಟ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಇಂಟೀರಿಯರ್ ಇತ್ತು. ಇಲ್ಲಿ ವೈಟ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಹೋಗಿದ್ದಾರೆ. ಅಂಡ್ ಇಲ್ಲಿ ನಾವು ಒಂದು 6/4 ಒಂದು ದೊಡ್ಡ ವಿಂಡೋ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಕೂಡ ನಮ್ಗೆ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಬರ್ತಾ ಇದೆ. ಸೊ ಟೈಲ್ಸ್ ಅಷ್ಟೇ ಎಲ್ಲ 2/4 ಟೈಲ್ಸ್ ನ ಯೂಸ್ ಮಾಡಿರೋದು. ಅದೇ ಯಾವ ವಾಶ್ರೂಮ್ ಅಲ್ಲಿ ಯಾವ ಟೈಲ್ಸ್ ಇದು ಕೂಡ ಅದೇ ತರಾನೇ ಬಂದಿರೋ ಟೈಲ್ಸ್ ನಮ್ಗೆ. ಸೊ ಇನ್ನ 2 ರೂಮ್ಸ್ ಇದೆ, ಅದೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ರೂಮ್ ಸ್ವಲ್ಪ ನಮ್ಗೆ ದೊಡ್ಡದಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಡೋರ್ಸ್ ಎಲ್ಲ ಸಿಮಿಲರ್ ಬರ್ತಾ ಇದೆ. ಇದು ಸ್ವಲ್ಪ ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ನಮ್ಗೆ 11/18 ಅಲ್ಲಿ ಇದು ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಇಲ್ಲಿ ಮೆರೂನ್ ಕಲರ್ ಅಂಡ್ ವೈಟ್ ಕಲರ್ ಥೀಮ್ ಅಲ್ಲಿ ಇಂಟೀರಿಯರ್ ಹೋಗಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಕಬೋರ್ಡ್ಸ್ ಕೂಡ ಬಂದಿದೆ, ನೀವು ನೋಡ್ಬೋದು. ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಮ್ಗೆ ವಾಕಿನ್ ಆರ್ಡರ್ ಕೂಡ ಬಂದಿದೆ. ಸೊ ಇದು ನಮ್ಗೆ ವಾಕಿನ್ ಆರ್ಡರ್ ಬರ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇರೋದ್ರಿಂದ ಇಲ್ಲಿ ವಾಕಿನ್ ಆರ್ಡರ್ ಕೂಡ ಅಟ್ಯಾಚ್ಡ್ ಬಂದಿದೆ ನಮ್ಗೆ. ಅಂಡ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ಚೇಂಜಸ್ ಟೈಲ್ಸ್ ಅಲ್ಲಿ ಚೇಂಜಸ್ ಆಗಿದೆ, ನೀವೇ ನೋಡ್ಬೋದು.
ಅಲ್ಲಿ ಬೇರೆ ಕಲರ್ ಟೈಲ್ಸ್ ನ ಯೂಸ್ ಮಾಡಿದ್ದು, ಇಲ್ಲಿ ಬೇರೆ ಕಲರ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಇಲ್ಲೂ ಕೂಡ ಅಪ್ ಟು ರೂಫ್ ವರ್ಗೂ ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಫ್ಲೋರಿಂಗ್ ಎಲ್ಲ ಆಸ್ ಯೂಶುವಲ್ ಆಂಟಿಸ್ಕಿಟ್ ಟೈಲ್ಸ್ ಬರ್ತಾ ಇದೆ. ಸೊ ಮತ್ತೊಂದು ರೂಮ್ ಇದೆ, ಬಟ್ ಅದೇನಾಗಿದೆ ಅಂದ್ರೆ ಲಾಕ್ ಆಗ್ಬಿಟ್ಟಿದೆ. ಐಟಮ್ಸ್ ಎಲ್ಲ ಇಟ್ಟಿರೋದ್ರಿಂದ ಇದು ಲಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಮೇಲ್ ಹೋಗ್ಬಿಡೋಣ. ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ನಾವು ಸ್ಕೈಲೈಟ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಇದು ಸಿಗ್ನೇಚರ್ ಆಫ್ ಕೈಟ್ಸ್ ಅಂತಾನೆ ಹೇಳ್ಬೋದು. ಮನೆಗೆ ನ್ಯಾಚುರಲ್ ಸನ್ಲೈಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಲೈಟ್ಸ್ ನ ಆನ್ ಮಾಡಿಲ್ಲ. ಸೊ ಬನ್ನಿ, ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ ಅಂದ್ರೆ ಆಫ್ ಪೋರ್ಷನ್ ಟೆರೆಸ್ ಬರ್ತಾ ಇದೆ. ಇನ್ ಮಿಕ್ಕಿದ ಆಫ್ ಪೋರ್ಷನ್ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಇದು ನಮ್ಗೆ ಒಂದು ಕಂಪ್ಲೀಟ್ ಸ್ಪೇಸ್ ಸಿಗ್ತಾ ಇದೆ ನಮ್ಗೆ. ಸೊ ಬನ್ನಿ, ಇಲ್ಲೊಂದು ರೂಮ್ ಇದೆ, ತೋರಿಸ್ತೀನಿ. ಸೊ ಇದು ನಮ್ಗೆ ಒಂದು ಮಲ್ಟಿಪರ್ಪಸ್ ರೂಮ್ ಅಂತಾನೆ ಹೇಳ್ಬೋದು. ಇದು ನಮ್ಗೆ 11/18 ಅಲ್ಲಿ ಕೆಳಗಡೆ ಲಾಸ್ಟ್ ರೂಮ್ ಮಾಸ್ಟರ್ ಬೆಡ್ರೂಮ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೊ ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಬರ್ತಿದೆ. ಸೊ ಫ್ಲೋರಿಂಗ್ ಎಲ್ಲ ನೀವು ನೋಡೋದಾದ್ರೆ ಇಲ್ಲೆಲ್ಲ ಕಂಪ್ಲೀಟ್ ವುಡನ್ ಟೈಲ್ಸ್ ಗೆ ಹೋಗಿದ್ದಾರೆ ಇವರು. ಕೆಳಗಡೆ ಎಲ್ಲ ಸ್ಮಾರ್ಟ್ ಮಾರ್ಬಲ್ ಇತ್ತು, ಇಲ್ಲಿ ಕಂಪ್ಲೀಟ್ ವುಡನ್ ಟೈಲ್ಸ್ ಗೆ ಹೋಗಿದ್ದಾರೆ. ಅಂಡ್ ಇಲ್ಲೂ ಕೂಡ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ ವಿತ್ ಕಬೋರ್ಡ್ ಕೂಡ ನಮ್ಗೆ ಇಲ್ಲಿ ಬಂದಿದೆ, ವಾಕ್ ಇನ್ ವಾರ್ಡ್ರೋಬ್. ಅಂಡ್ ಇನ್ನೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ಬಂದಿದೆ ನಮ್ಗೆ. ಇಲ್ಲೂ ಕೂಡ ಅಷ್ಟೇ ಟೈಲ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಡೋರ್ ಸ್ವಲ್ಪ ಚೇಂಜ್ ಇದೆ. ಕೆಳಗಡೆ ಎಲ್ಲ ಬೇರೆ ಕಲರ್ ಲ್ಯಾಮಿನೇಟೆಡ್ ಅಲ್ಲೇ ಬೇರೆ ಕಲರ್ ಇತ್ತು, ಬೇರೆ ಡಿಸೈನ್ ಇತ್ತು. ಸೊ ಇದು ಅಷ್ಟೇ ಲ್ಯಾಮಿನೇಟೆಡ್ ಬಟ್ ಬೇರೆ ಡಿಸೈನ್ ಬಂದಿದೆ. ಅಂಡ್ ಮಿಕ್ಕಿದ ಆಫ್ ಪೋರ್ಷನ್ ಟೆರೆಸ್ ಬರ್ತಾ ಇದೆ ನಮ್ಗೆ. ಟೆರೆಸ್ ಎಂಟ್ರಿ ಆಗೋಕ್ಕೂ ಮುಂಚೆ ನಮ್ಗೆ ಇಲ್ಲಿ ಒಂದು ಡೋರ್ ನ ಪ್ರೊವೈಡ್ ಮಾಡಿದೀವಿ. ಅದಾದ್ಮೇಲೆ ನಮ್ಗೆ ಆಫ್ ಪೋರ್ಷನ್ ಟೆರೆಸ್ ಬರ್ತಾ ಇದೆ. ಸೊ ಇಲ್ಲಿ ಟೆರೆಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಟ್ಟೆ ಹಾಕೊಳ್ಳೋದಕ್ಕೋಸ್ಕರ ಯು ಆಂಗಲ್ ಶೇಪ್ ಅಲ್ಲಿ ಎರಡನ್ನ ಪ್ರೊವೈಡ್ ಮಾಡಿದೀವಿ, 2 ಯು ಆಂಗಲ್ ಶೇಪ್. ಅಂಡ್ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ ಇಲ್ಲಿ. ಅಂಡ್ ಅವರು ಕುತ್ಕೊಂಡ್ ಬಟ್ಟೆ ಹೋಗೋ ತರ ಕಲ್ ಕೇಳಿದ್ರಿಂದ ಇಲ್ಲೂ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ, ಹಾಕೊಟ್ಟಿದೀವಿ. ವಿತ್ ಒಂದು ಟ್ಯಾಪ್ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ನೀವು ನೋಡ್ಬೋದು ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ MSL ಇದನ್ನ ಮಾಡಿರೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಅಲ್ಲೂ ಕೂಡ ಎಲಿವೇಶನ್ ಬರ್ತಾ ಇದೆ, ಫ್ರಂಟ್ ಎಲಿವೇಶನ್ ಅಲ್ಲಿ ಬರ್ತಾ ಇದೆ. ಸೊ ಅಲ್ಲೂ ಕೂಡ MS ಅಲ್ಲಿ ಮಾಡಿರೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹೋಮ್ ಟೂರ್ ನಿಮ್ಗೆ ನೀವು ಯಾವ್ಯಾವ ತರ ಹೋಮ್ ಟೂರ್ ನ ಕೇಳ್ತೀರಾ ಆ ತರ ಹೋಮ್ ಟೂರ್ ನ ನಾವು ಕಂಪ್ಲೀಟ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ವಿಡಿಯೋನ. ಸೊ ಇದೇ ತರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.